ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಚಿನ್ನು. ಇವತ್ತಿನ ರೆಸಿಪಿ ಎಗ್ ಬಿರಿಯಾನಿ. ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಲವಂಗ, ಚಕ್ಕೆ, ಶುಂಠಿ, ಬೆಳ್ಳುಳ್ಳಿ, ಆನಿಯನ್, ಸೋಂಪು, ಪುದೀನ ಇದಿಷ್ಟು ಹಾಕಿ ಗ್ರೈಂಡ್. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ಬೇಗ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಾನು ಹಾಕುವ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಸಿಮೆಣಸಿನ್ಕಾಯಿ, ಪಲಾವ್ ಎಲೆ, ಕೊತ್ತಂಬರಿ, ಆನಿಯನ್ ಮಾಡೋದಕ್ಕೆ ಒಂದು ಕುಕ್ಕರ್ನ ಇಡಿ. ಸೊ ಆಯಿಲ್ ಹಾಕಿ ಸ್ವಲ್ಪ ಸೋಂಪು ಹಾಕಿ, ಸಾಸಿವೆ ಎಲ್ಲ ನಾನು ಹಾಕಲ್ಲ. ಸೊ ಸೋಂಪು ಹಾಕ್ಬಿಟ್ಟು ಸೊ ಆನಿಯನ್ನ ಡೀಪ್ ಫ್ರೈ ಮಾಡಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಪಲಾವ್ ಎಲೆ, ಹಸಿಮೆಣಸಿನ್ಕಾಯಿ ಇದೆಲ್ಲ ಹಾಕಿ ಡೀಪ್ ಫ್ರೈ ಮಾಡಿ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಡೀಪ್ ಫ್ರೈ ಮಾಡಿದ್ರೆ ಸೊ ಚೆನ್ನಾಗಿ ಬರುತ್ತೆ, ಅದ್ರ ಘಮ ಚೆನ್ನಾಗಿರುತ್ತೆ. ಓಕೆನಾ? ಹಾಗಾಗಿ ಈಗ ಪೇಸ್ಟ್ ಹಾಕಿ ಆಯಿಲಲ್ಲಿ ಚೆಂದ ಡೀಪ್ ಫ್ರೈ ಮಾಡಿ. ಅದು ಬೆಳ್ಳುಳ್ಳಿ, ಶುಂಠಿ ಎಲ್ಲ ಹಾಕಿರ್ತೀವಲ್ಲ, ಸೊ ಆಯಿಲಲ್ಲಿ ನಾವು ಮಿಕ್ಸ್ ಮಾಡಬೇಕಾದ್ರೆ ಅದರದ್ದು ಘಮ ಬರುತ್ತೆ, ಚೆನ್ನಾಗಿರುತ್ತೆ ಆವಾಗ. ಓಕೆನಾ? ಅರಿಶಿನ ಪುಡಿ ಹಾಕ್ಕೊಳ್ಳಿ, ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳಿ, ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ. ಸೊ ಚೆಂದ ಕಲಸಿ. ಓಕೆನಾ? ಕ್ಲೀನಾಗಿ ಕಲಿಸ್ಬಿಟ್ಟು ಸೊ ಚೆಂದ ಕಲಿಸ್ಬೇಕು, ಯಾಕಂದರೆ ಆಯಿಲಲ್ಲೇ ಅದು ಘಮ ಬರಬೇಕು. ಸೊ ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಚೆಂದ ಮಿಕ್ಸ್ ಮಾಡಿಕೊಂಡು ಟೊಮೊಟೊ ಹಾಕ್ಕೊಳ್ಳಿ. ಈಗ ಒಂದು 2 ಟೊಮೊಟೊಸ್ ಹಾಕ್ಕೊಳ್ಳಿ, ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈಗ ನಾನು 5 ಮೊಟ್ಟೆನ ಮುಂಚೆನೇ ಸುಲಿದಿಟ್ಟಿದ್ದೀನಿ. ಸೊ ಈಗ 2 ಲೋಟ ನೀರು ಹಾಕ್ಬಿಟ್ಟು ಸೊ 1 ಲೋಟ ರೈಸ್, 5 ಮೊಟ್ಟೆ ಸೊ ಹಾಕಿ ಕ್ಲೀನಾಗಿ ಕುಕ್ಕರ್ ಕ್ಲೋಸ್ ಮಾಡಿಟ್ರೆ ವಿಷಲ್ ಬರುತ್ತೆ. 2 ವಿಷಲಿಗೆ ಎಗ್ ಬಿರಿಯಾನಿ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.